92ರಲ್ಲಿ ನಾವು ಕರ್ತವ್ಯಕ್ಕೆ ಹೋಗಿದ್ದು. ಆವಾಗ ನನಗೆ ಅಂದರೆ ನಮ್ಮ ಸಂಘದ ಬೈಠಕ್ ತೊಗೊಂಡು ಸೂಚನೆ ಕೊಟ್ಟರು, ಈ ಥರ ಗೃಹಸ್ಥರು ಹೋಗಬೇಕು ಅಂತ. ನಾನು ಹೋಗ್ತೀನಿ ಅಂತ ಹೇಳಿದೆ. ಆಗ ನನ್ನ ಹೆಂಡ್ತಿ ನಾನು ಬರ್ತೀನಿ ಅಂತಂದ್ಲು, ನನ್ನ ಮಕ್ಕಳು ನಾವು ಬರ್ತೀವಿ ಅಂತಂದರು. ಕೊನೆಗೆ ನಮ್ಮ ಮನೇಲಿ ನಾನು, ನನ್ನ ಇಬ್ಬರು ತಮ್ಮಂದರು ಮತ್ತು ನನ್ನ ಹೆಂಡತಿ, ನನ್ನಿಬ್ಬರು ಮಕ್ಕಳು, ಇಡೀ ಕುಟುಂಬದವರು 92ರಲ್ಲಿ ಹೋಗಿದ್ವಿ. ನಮ್ಮ ತಂದೆಯವರು ತಮಾಷೆ ಕೇಳಿದ್ರು, ಅಲ್ವೋ 3 ಜನ ಹೊರಟೋಗ್ಬಿಟ್ರೆ ನನ್ನ ತಿಥಿ ಯಾರು ಮಾಡ್ತಾರೆ ಅಂತ ಕೇಳಿದ್ರು. ಯಾಕಂದರೆ ಪರಿಸ್ಥಿತಿ ಹಾಗೇ ಐತೆ ಅವಾಗ. ಆದರೆ ದೇವ್ರ ದಯಿಂದ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ತು. 8 ಸಾಲ ಇರೋಂಥ ಆಯಿತು. ಮತ್ತು ಮಿಕ್ಕಿದೆಲ್ಲ ಕೇಳಿದ್ದೀರಿ ಎಲ್ಲ ಕೂಡ ವಿಸ್ತಾರವಾಗಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ಭಗವಂತನ ಕೃಪೆ ಅಂದರೆ ರಾಮ ಮಂದಿರ ನೋಡೋಕ್ಕೆ ನಮ್ಮನ್ನಿನ್ನೂ ಉಳಿಸಿಟ್ಟಿದ್ದಾನೆ. ಜೈ ಶ್ರೀರಾಮ್. ನಾನು 1990ರಲ್ಲಿ ಕರಸೇವೆಗೆ ಹೋದೆ. ಆಗಲೇ ನಾವು ವಿವಾದಿತ ಕಟ್ಟಡವನ್ನು ಉರುಳಿಸೋಕ್ಕೆ ಸಂತೋಷ ಆಯಿತು. ನಾವು ಹೋಗಿದ್ದೆ ಅದೇ. ನಾವು ಯಾರ ಗುಂಪಿಗೆ ಸೇರಲಿಲ್ಲ. ಯಾಕಂದರೆ ಇವರೆಲ್ಲ ಮರಳಾಕು ಅದು ಹಾಕು ಅಂತ. ಮಣ್ಣು ಹಾಕೋಕ್ಕೆ ಯಾಕೆ ನಾವು ಹೋಗ್ಬೇಕು ಇಲ್ಲಿಂದ ಅಷ್ಟು ದೂರ? ನಾವು ಅದಕ್ಕೆ ನಾವು ಯಾರು ಹೊಡಿತಾರೋ ಅವ್ರ ಹಿಂದೆ ನಾವು ಅಂತ ಮಾಡಿದ್ದು. ಹಂಗೆ ಹೊಡೆದು ಬಂದ್ವಿ. ಡಿಸೆಂಬರ್ ಅವತ್ತು ನಾವು ಏನು ಅಯೋಧ್ಯೆಯಲ್ಲಿ ನಾವು ಭಗವಾನ್ ಧ್ವಜ ಹಾರಿಸ್ತೀವಿ, ಅವತ್ತು ಕರಸೇವೆ ಮಾಡ್ತೀವಿ ಅಂತ ಏನು ಹೇಳಿದ್ದು, ಅಣ್ಣ ತಮ್ಮ ಇಬ್ಬರೂ ಏನು ನಮ್ಮ ವಿವಾದಿತ ಕಟ್ಟಡ ಇತ್ತು ಅದರ ಮೇಲೆ ಹಾರಿಸಿರು. ಅವರಿಬ್ಬರೂ ಸರ್ಕಾರ ಮುಲಾಯಂ ಸಿಂಗ್ ಸರ್ಕಾರ ಫೈರ್ ಮಾಡ್ತು. ಫೈರ್ ಮಾಡಿ ಅವರಿಬ್ಬರು ಅಣ್ಣ ತಮ್ಮದಿರು ಅಲ್ಲೇ ಸತ್ತೋದ್ರು. ಅಷ್ಟೊತ್ತಿಗೆ ನಾವೆಲ್ಲ ಕರಸೇವಕರು ಅದು ಪಕ್ಕದ ಸುತ್ತಮುತ್ತ ಹಳ್ಳಿಗೆ ಹಬ್ಬಿತು, ಈ ರೀತಿ ಹೊಡಿತಾ ಇದ್ದಾರೆ ಅಂತ. ನಾವು ಡಿಸೆಂಬರ್ 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ನಾವು ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಅಯೋಧ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈ ಶವ ಇಟ್ಕೊಂಡು ಪ್ರತಿಭಟನೆ ಮಾಡಿದಾಗ ಅಯೋಧ್ಯೆ ಸುತ್ತಮುತ್ತ ಯಾರ್ಯಾರಿದ್ರು 10 ಮೈಲಿ 15 ಮೈಲಿ 20 ಮೈಲಿಯಿಂದಲೂ ಜನ ನುಗ್ಗಿ ಬಂತು. ಮತ್ತೆ ಅವತ್ತಿನ ದಿನ ಅತ್ಯಂತ ಕ್ಲಿಷ್ಟಕರವಾದಂಥ ಭಯಂಕರವಾದಂಥ ಸ್ಥಿತಿ ಇತ್ತು. ಏನೋ ಸರ್ವಮದಿಯಿಂದ ಒಂದು ಮಣ್ಣನ್ನು ಬಂದು ಇಡೀ ಮಣ್ಣು ತಂದಾಕಬೇಕು ಅಂತಂದರು. ತದನಂತರದಲ್ಲಿ 6ನೇ ತಾರೀಕು ಒಂದು ವಿವಾದಾತ್ಮಕ ಕಟ್ಟಡ ಕೆಡವಿದ ನಂತರದಲ್ಲಿ ರಾತ್ರಿ ನಾವೆಲ್ಲ ಸಾಕಷ್ಟು ಜನ ಕಾರ್ಯಕರ್ತರಿಗೆ ಕರಸೇವಕರಿಗೆ ಒಂದು ಆಹ್ವಾನ ಕೊಟ್ಟು ಅದನ್ನು ರಾಮ್ಲಾಲಾ ಇದನ್ನು ಪ್ರತಿಷ್ಠಾಪನೆ ನಂತರದಲ್ಲಿ ಬೆಳಗ್ಗೆ 7 ಗಂಟೆವರೆಗೂ ಕೆಲಸ ಮಾಡಿದ್ವಿ. ನಾವು ಏನು ಇದನ್ನು ಮಂಕ್ರಿಗಳನ್ನ ಇಟ್ಕೊಂಡು ಆ ಮಣ್ಣು ಹಾಕೋವಂಥದ್ದು ಇರ್ಬೋದು, ಇದು ಮಾಡೋವಂಥದ್ದು ಇರ್ಬೋದು, ಎಲ್ಲ ಮಾಡಿದ್ವಿ. ಬೆಳಗ್ಗೆ ಹೆಲಿಕಾಪ್ಟರ್ 3 ಬಂದವು. ನಂತರದಲ್ಲಿ ಸಾಕಷ್ಟು ಒಂದು ಭದ್ರತೆ ದೃಷ್ಟಿಯಲ್ಲೆಲ್ಲ ಬಂದ ನಂತರದಲ್ಲಿ ನಾವೆಲ್ಲ ಲಕ್ನೋಗೆ ಬಂದು ನಂತರದಲ್ಲಿ ತುಮಕೂರಿಗೆ ಬಂದ್ವಿ. ನಾವು 91ರಲ್ಲಿ ನಮ್ಮನ್ನು ಇಲ್ಲೇ ಅರೆಸ್ಟ್ ಆಗಿತ್ತು. 92ನೇ ಇಸ್ವಿನಲ್ಲಿ ನಾವು ರಾಮನಗರ ಜಿಲ್ಲೆಯಿಂದ 11 ಜನ ಕರಸೇವಕರು ಹೋಗಿದ್ವಿ. ಈಗ ಅದರಲ್ಲಿ 11 ಜನದಲ್ಲಿ 6 ಜನ ಉಳ್ಕೊಂಡಿದ್ವಿ. 6 ಜನ ಉಳ್ಕೊಂಡಿರೋದ್ರಲ್ಲಿ ಅವತ್ತು ನಾವು ಹೋದಾಗ ಒಂದು ಸಣ್ಣ ಘಟನೆ ಆಯಿತು. ಅಲ್ಲಿಂದ ಬರ್ತಾ ಇದ್ದಾಗ ಕಲ್ತೂರಾಟ ಇವೆಲ್ಲನೂ ಆಯಿತು. ಆದರೆ ನಮಗೆ ಒಂದು ಸಂತೋಷ ಏನಂದರೆ ರಾಮನಗರದವರು ಮೊದಲು ಆಂಧ್ರದವರು ಇದ್ದರು, ಅದು ಹಿಂದೆ ಇದ್ದು ನಾವು ಮಹಾರಾಷ್ಟ್ರದ, ಅದು ಹಿಂದೆ ಕರ್ನಾಟಕದವ್ರು ಇದ್ವಿ. ನಾವು ನಮ್ಮಲ್ಲಿ 4 ಜನ ಇವ್ರನ್ನೆಲ್ಲ ನುಗ್ಗಿ ಮುಂದೆ ಹೋಗಿ ಗುಮ್ಮಟ್ ಮೇಲೆ ಹತ್ತಿ ಹೊಡೆದು ಒಬ್ಬರು ಅಲ್ಲಿಂದ ಕೆಳಗಡೆ ಬಿದ್ದು ಏಟಾಗಿತ್ತು. ಹಾಸ್ಪಿಟ್ಲಲ್ಲಿ ಅಲ್ಲೇ ಅಡ್ಮಿಟ್ ಮಾಡಿ ನಾವು ಮುಂಚೆ 1 ವಾರ ಮುಂಚಿದ್ರೆ ಹೋಗಿದ್ವಿ. ಆ ಕರಸೇವೆಯನ್ನು ಮಾಡಿದ್ದೀವಿ. ಈಗ ಎಲ್ಲ ಹೇಳ್ತಾ ಇದ್ರು, ಭಾಳ ಸಂತೋಷದ ವಿಚಾರ. ಇವ್ರ ಹತ್ರ ಫೋಟೋ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಫೋಟೋ ಕಥೆನ ಅವರೇ ವಿವರಿಸಬೇಕು. ಏನು ಸರ್ ಇದು? ಇದು ನಾವು ನವೆಂಬರ್ 28, 92ನೇ ಇಸ್ವಿ ಬೆಳಗ್ಗೆ 10ವರೆಗೆ ನೆಟ್ಟಕಲ್ಲಪ್ಪ ಸರ್ಕಲಿಂದ ನಾವು ಹೊರಟಾಗ ಈ ಹೊಡೆದಂಥ ಫೋಟೋ. ನಾವು 18 ಜನರ ಒಂದು ಟೀಮು ನಾವು ನೆಟ್ಟಕಲ್ಲಪ್ಪ ಸರ್ಕಲಿಂದ ಹೊರಟಿದ್ದು. ನಮಗೆ ಸಂಘದ ಸೂಚನೆ ಇತ್ತು ಯಾವುದೇ ಕ್ಯಾಮರಾವನ್ನು ಅಯೋಧ್ಯೆಗೆ ತರಬಾರ್ದು ಅಂತ. ಅದಕ್ಕಾಗಿ ನಾವು ನೆಟ್ಟಕಲ್ಲಪ್ಪ ಸರ್ಕಲಲ್ಲಿ ಸ್ಟುಡಿಯೋದವ್ರನ್ನ ಕರೆದ್ಬಿಟ್ಟು ಹೊಡೆದಿರುವಂಥ ಫೋಟೋ ಇಲ್ಲಿ. 1990ರಲ್ಲಿ ನಾವು ಕರಸೇವೆಗೆ ಅಂತ ಹೋದ್ವಿ. ಲಲ್ಲೂ ಪ್ರಸಾದ್ ಯಾದವ್ ಅವರು ಏನು ರಥ ಹೋಗ್ತಾ ಇರೋದನ್ನ ತಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅದ್ವಾನಿ ಅವ್ರನ್ನ ಅಂತೇಳಿ ಗೊತ್ತಾಗಿ ನಮ್ಮನ್ನೆಲ್ಲ ಅಲ್ಲೇ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ವಾಪಸ್ ಹೋಗಿ ಅಂತ ಹೇಳಿದ್ರು. ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಟ್ರೈನ್ ಇರಲಿಲ್ಲ. ಆ ರೈಲ್ವೆ ಸ್ಟೇಷನಲ್ಲಿ ಸುಮಾರು 2 ದಿವಸ ಕಾಲ ಕಳೆದ್ವಿ. ಅದಾದಮೇಲೆ ಆಗು ಈಗ ಮಾಡಿ ಹಿಂದೂಪುರದವರೆಗೂ ಬಂದ್ವಿ. ಹಿಂದೂಪುರದಲ್ಲಿ ಮಾಹಿತಿ ಸಿಕ್ತು, ಬೆಂಗಳೂರು ಏನು ರೈಲ್ವೆ ಸ್ಟೇಷನಲ್ಲಿ ನೀವೆಲ್ಲ ಹೋದ ತಕ್ಷಣ ಅರೆಸ್ಟ್ ಮಾಡ್ತೀರಾ, ಅದೇನಾದರೂ ಪ್ಲಾನ್ ಮಾಡಿ ಅಥವಾ ಬೇರೆ ಬೇರೆ ರೂಟಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಅಂತ ಹೇಳಿದ್ರು. ಆದರೆ ನಾವು ಸ್ವಲ್ಪ ಧೈರ್ಯ ಮಾಡಿ ಹಿಂದೂಪುರದಲ್ಲಿ ಟಿಕೆಟ್ ತೊಗೊಂಡ್ವಿ. 5 ಜನ ನಾವು ಉಳ್ಕೊಂಡ್ವಿ. 55 ಜನದಲ್ಲಿ ಎಲ್ಲ ದಿಕ್ಕಾಪಾಲಾಗಿದ್ವಿ. 5 ಜನದಲ್ಲಿ ನಾವು ಹಿಂದೂಪುರದಲ್ಲಿ ಟಿಕೆಟ್ ತೊಗೊಂಡು ಬೆಂಗಳೂರಿಗೆ ಹೇಗೋ ಮಾಡಿ ಬಂದ್ವಿ. ಆದರೆ ಹಿಂಗೆ ಬೆಂಗಳೂರಿಗೆ ಬಂದರೂ ಕೂಡ ನಾವು ಟಿಕೆಟ್ ತೋರಿಸಿದ್ರು ಕೂಡ ಅವ್ರ ಅನುಮಾನ ಸುಮಾರು 15 ದಿವಸ ನಮ್ಮನ್ನು ಚೇಂಜ್ ಮಾಡಿಕೊಂಡೇ ಬರ್ತಾಯಿದ್ರು. ಆದರೆ 55 ಜನ ಇದ್ರಲ್ಲ, ಅದರಲ್ಲಿ ಇವತ್ತಿನ ದಿವಸ ಒಂದು 5-6 ಜನ ಉಳಿದಿದ್ರೆ ಹೆಚ್ಚು. ಮಿಕ್ದವರೆಲ್ಲರೂ ಕೂಡ ವಯಸ್ಸಾಗಿರೋರು ನಮ್ಮ ಜೊತೆಗೆ ಬಂದಿದ್ದವರು. ಹಾಗಾಗಿ ಅವರೆಲ್ಲ ನೆನಪುಗಳಿದೆ. ಅವರೆಲ್ಲ ಕೂಡ ಆ ಒಂದು ಕರಸೇವೆಯಲ್ಲಿದ್ದರು. ಅವರೆಲ್ಲರೂ ಕೂಡ ಈ ಒಂದು ರಾಮ ಮಂದಿರ ಕಟ್ತಾ ಇರೋದು ನೋಡಿದರೆ
ಅವ್ರಿಗೂ ಚೆನ್ನಾಗಿರೋದು. ಇದೇನೋ ನಮ್ಮೆಲ್ಲರ ಪೂರ್ವಜರ ಪುಣ್ಯದ ಫಲ ನಾವು ರಾಮ ಮಂದಿರ ನೋಡ್ತಾ ಇದ್ದೀವಿ. ಶ್ರೀಗಳು ಶಪಥ ಮಾಡಿದ್ರು, ಇಲ್ಲಿ ರಾಮನನ್ನ ನಾನು ಪ್ರತಿಷ್ಠಾಪನೆ ಮಾಡಬೇಕು, ಮೊದಲ ಪೂಜೆಯನ್ನ ನೆರವೇರಿಸಬೇಕು, ಇಲ್ಲದಿದ್ರೆ ನಾನು ಅಲ್ಲಿಂದ ಕದ್ಲಲ್ಲ ಅಂತ. ಅವತ್ತು ಬಹುಶಃ ಶ್ರೀಗಳು ಅದನ್ನ ಮಾಡದೆ ಹೋಗಿದ್ದಿದ್ರೆ ಇವತ್ತಿಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಖಂಡಿತ ಆಗ್ಲಿಕ್ಕೆ ಇರಲಿಲ್ಲ. ಯಾಕೆಂತಂದರೆ ಮೂರ್ತಿಯನ್ನೊಮ್ಮೆ ಸ್ಥಳಾಂತರ ಮಾಡಿದ ಮೇಲೆ ಆ ಜಾಗದ ಹಕ್ಕನ್ನೇ ನಾವು ಕಳ್ಕೊಂಡ್ಬಿಡುವಂತಹ ಪ್ರಮೇಯ ಇತ್ತು. ಹಾಗಾಗಿ ಏನು ದೈವ ಪ್ರೇರಣೆಯೋ ಇಲ್ಲ ಪ್ರಾಣದೇವರ ಪ್ರೇರಣೆಯೋ ಗೊತ್ತಾಗ್ತಾ ಇಲ್ಲ. ಆ ಕ್ಷಣದಲ್ಲಿ ಅವರು ಕೊಂಡಿರತಕ್ಕಂತಹ ನಿರ್ಧಾರ ಅದು ಅತ್ಯದ್ಭುತವಾಗಿರತಕ್ಕಂತಹ ನಿರ್ಧಾರ, ಅತ್ಯದ್ಭುತವಾದ ನಿರ್ಧಾರ. ರಾಮನ ಆಡಳಿತದಲ್ಲಿ, ರಾಮರಾಜ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಇತ್ತು ಅಂತ. ಈಗ ಮತ್ತೆ ರಾಮರಾಜ್ಯವನ್ನ ಕಾಣ್ಲಿಕ್ಕೆ ಸಾಧ್ಯನಾ, ಅಥವಾ ನಮ್ಮ ರಾಮರಾಜ್ಯದಲ್ಲೇ ನಾವಿದ್ದೀವ? ಅವಶ್ಯವಾಗಿ ಸಾಧ್ಯ ಇದೆ. ಶ್ರೀರಾಮಚಂದ್ರ ಹೊರಡಿಸಿರುವ ಒಂದು ಘೋಷಣೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಮಾತಿನ ಮೂಲಕ ರಾಮದೇವರು ದೇಶದ ಮೇಲೆ ನಮಗೆ ಜನ್ಮಭೂಮಿಯ ಮೇಲೆ ನಮಗೆ ನಿಷ್ಠೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನು ತೋರಿಸಿಕೊಟ್ಟ. ರಾಮಚಂದ್ರ ನಮಗೆ ಆದರ್ಶ ಪುರುಷ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ಒಂದು ವೇಳೆ ದೇಶಭಕ್ತ ಅಲ್ಲ ಅಂತಂದ್ರೆ ಅವ್ನು ರಾಮಭಕ್ತನೂ ಅಲ್ಲೇ ಅಲ್ಲ, ರಾಮಭಕ್ತ ಅಲ್ಲ ಅಂತಂದ್ರೆ ಅವನು ದೇಶಭಕ್ತ ಅಲ್ಲೇ ಅಲ್ಲ. ಈಗ ನಾವು ರಾಮ ಸೇವೆ ಮಾಡಬೇಕು. ಏನು ಮಾಡಬೇಕು? ದೇಶ ಸೇವೆ ಮಾಡಿ. ಅದ್ಭುತವಾಗಿ ಶ್ರೀಗಳು ಈ ವಿಚಾರದಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ಕಾರ್ಯಕ್ರಮವನ್ನು ನಾವು ಕೂಡ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಎಲ್ಲ ಕರಸೇವಕರು ಕೂಡ ನಮ್ಮ ಜೊತೆಗೆ ಭಾಗಿಯಾಗಿದ್ದೀರಾ, ನಿಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ಇನ್ನು ನಮ್ಮ ಜೊತೆಗೆ ಸೇರಿದಂಥ ಚಕ್ರವರ್ತಿ ಸೂಲಿಬೆಲೆಯವರು, ಸಿ ಟಿ ರವಿ ಸರ್, ಪೇಜಾವರ ಶ್ರೀಗಳು, ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.